ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ನಮ್ಮ ಟೈಮಲ್ಲಿ ಯೂಟ್ಯೂಬರ್ಸ್ ಯಾರಾದರೂ ಒಂದು ಹೊಸ ಚಾನಲ್ ಮಾಡಿದ್ರು ಅಥವಾ ಒಂದು ಚಾನಲ್ ಸ್ಟಾರ್ಟ್ ಆಗಿ ಒಂದು 6 ತಿಂಗಳಾಗಿದೆ, 1 ವರ್ಷ ಆಗಿದೆ, ಮಾನಿಟೈಸ್ ಆಗ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡಬೇಕು, ವ್ಯೂಸ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತೆಲ್ಲ ಹುಡುಕಾಟ ಮಾಡ್ತಾ ಇದ್ದಂಥ ಟೈಮಲ್ಲಿ ನಾವು ಚಾನಲ್ನ ಮಾಡಿದ್ದು. 2018 ಅಕ್ಟೋಬರ್ 20 ಸಂಜೆ 6:30 ಫಸ್ಟ್ ವಿಡಿಯೋ ಹಾಕಿದ್ದು. ನಾವು ಆವಾಗ ಚಾನಲ್ ಮಾಡಿದಾಗೆಲ್ಲ ಏನು ಗೊತ್ತಾ, ಯಾವುದಾದ್ರೂ ಒಂದು ಚಾನಲ್ ಮಾನಿಟೈಸ್ ಆಗೋಯ್ತು ಅಂತಂದರೆ ಅದನ್ನು ಸೆಲೆಬ್ರೇಟ್ ಮಾಡಿರೋದನ್ನು ನೋಡಿದ್ದೀವಿ ನಾವು. ನಾನು ಮಾಡಿದ್ದೀನಿ, ತುಂಬ ಖುಷಿಪಟ್ಟಿದ್ದೀನಿ. ನನ್ನ ಚಾನಲ್ ಮಾನಿಟೈಸ್ ಆಯ್ತಲ್ಲ ಗುರು, ಇನ್ಮೇಲೆ ನಾನು ಯೂಟ್ಯೂಬಲ್ಲಿ ಏನೋ ಒಂದಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂದರೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾಯಿದ್ದೆ ನಾನು. ಇಷ್ಟೆಲ್ಲ ಖುಷಿ ಪಟ್ಕೊಂಡು ಬಂದಂಥ ಹುಡುಗರು ನಾವು ಆ ಟೈಮಲ್ಲಿ. ಯೂಟ್ಯೂಬ್ ಅಂತಂದರೆ ಏನೋ ಮ್ಯಾಜಿಕ್, ಏನೋ ದೊಡ್ಡ ವಿಷಯ. ಅವಾಗೆಲ್ಲ ಹೆಂಗೆ ಅಂತಂದರೆ ಒಂದು ವಿಡಿಯೋ ಹಾಕ್ಬಿಟ್ರೆ ಒಂದಷ್ಟು ಜನ ಒಂದು 100 ಜನ, 200 ಜನ, 1000 ಜನ ನೋಡ್ಬಿಟ್ರೆ ಇಷ್ಟು ಜನ 1000 ಜನ ನನ್ನ ವಿಡಿಯೋ ನೋಡಿದ್ರೆ ಅನ್ನೋ ಅಷ್ಟು ಖುಷಿ ಪಡ್ತಿದ್ವಿ ನಾವು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಬರೀ ಅವ್ರಿಗೆ ಕಾಲಳಿ, ಇವ್ರಿಗೆ ಕಾಲಳಿ, ಅವ್ರನ್ನ ಬೈ, ಇವ್ರನ್ನ ಬೈ. ಕಾಂಟೆಂಟ್ ಇದೆಯಾ, ಯಾವುದೋ ಒಂದು ವಿಚಾರನ, ಯಾವುದೋ ಒಂದು ಗಂಭೀರವಾದಂಥ ವಿಷಯ ಎತ್ಕೊಂಡು ನೀನು ಬೈತೀಯಾ ಅಂತಂದರೆ ಅಫ್ಕೋರ್ಸ್ ಯಾರು ಬೇಡ ಅನ್ನಲ್ಲ. ಕರೆಕ್ಟ್ ಗುರು ನೀನು ಹೇಳಿದ್ದು ಅಂತ ಅನ್ನೋರು ಇದ್ದಾರೆ. ಅಥವಾ ಪರ್ಸ್ನಲ್ ಆಗಿ ಒಬ್ಬ ವ್ಯಕ್ತಿನ ಅಟ್ಯಾಕ್ ಮಾಡಿದ್ರೆ ಗುರು ನೀನು ಮಾಡ್ತಿರೋ ತಪ್ಪು ಅಂತ ಬುದ್ಧಿ ಹೇಳ್ತಾರೆ ಆಡಿಯನ್ಸ್. ಅವತ್ತು ಯೂಟ್ಯೂಬ್ ಮಾಡಿದಾಗ ನಾವು ಕೆಲವು ಜನ ಯೂಟ್ಯೂಬರ್ಸ್ ಕನ್ನಡದಲ್ಲಿ, ಅದರಲ್ಲಿ ನಾನು ನೋಡಿದಂತಹ ಅವತ್ತಿಂದ ಇವತ್ತರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋ ಏಕೈಕ ಯೂಟ್ಯೂಬರ್ ಅಂತಂದರೆ ಫೇಸ್ ಕ್ಯಾಮ್ ಮಾಡುವಂಥವ್ರು ಟೆಕ್ ಇನ್ ಕನ್ನಡ. ಅವತ್ತಿಂದಲೂ ನೋಡ್ಕೊಂಡು ಬಂದಿದ್ವಿ. ಅವತ್ತು ಅವ್ರ ಕ್ವಾಲಿಟಿ ಹೆಂಗಿತ್ತು, ಇವತ್ತು ಅವ್ರ ಕ್ವಾಲಿಟಿ ಏನಾಗಿದೆ, ಅವ್ರು ಸ್ಟುಡಿಯೋ ಮಾಡಿರೋ ಅಂತ ನನ್ನ ಚಾನಲಲ್ಲೇ ನಾನು ಟೂರ್ ಮಾಡಿದ್ದೀನಿ, ಅದ್ರದ್ದು ನೋಡಿರ್ಬೋದು. ಇಷ್ಟರ ಮಧ್ಯೆ ಕಾಂಟೆಂಟ್ ಮಾಡೋದು ಬಿಟ್ಟು ಸುಮ್ಮನೆ ಏನೋ ಒಂದು ನಾನು ಇನ್ನೂ ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಜನ ನಮ್ಮನ್ನು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಯಾರೋ ಒಬ್ಬರು ನಮ್ಮನ್ನು ಗುರುತಿಡೋದು, ಮಧು ಬ್ರೋ, ಹಾಯ್ ಬ್ರೋ, ನೀವು ಯೂಟ್ಯೂಬರ್ ಅಲ್ವಾ, ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ, ಒಂದು ಸೆಲ್ಫಿ ಅಂತಾರೆ. ಒಂದು ಸೆಲ್ಫಿ ತಗೊಳ್ಳೋಷ್ಟು ಮಟ್ಟಕ್ಕೆ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತಂದರೆ ನಮ್ಮನ್ನು ಅವರು ಸೆಲೆಬ್ರಿಟಿ ಲೆವೆಲಲ್ಲಿ ಟ್ರೀಟ್ ಮಾಡ್ತಾಯಿದ್ದಾರೆ ಅಂತ ಆಯಿತು. ಸೊ ಜನ ಕೊಟ್ಟಿರೋವಂಥ ಈ ಯೂಟ್ಯೂಬರ್ ಅಥವಾ ಜನ ಕೊಡ್ತಾ ಇರೋವಂಥ ಪ್ರೀತಿ ಇದೆಯಲ್ಲ ನಮಗೆ, ಅದು ಇಟ್ ಈಸ್ ಲೈಕ್ ಎ ಗೋಲ್ಡನ್ ಕ್ರೌನ್ ಟು ಅಸ್. ಅದನ್ನು ತೊಗೊಂಡೋಗಿ ತಿಕ್ಕದ ಕೆಳಗಡೆ ಇಟ್ಕೊಂಡು ಊಸಿ ಗಬ್ಬಿಡಿಸಿ ನಾತ ಹೊಡೆಸಿದ್ರೆ ನೋಡೋ ಜನ ನಮ್ಮನ್ನು ಏನಕ್ಕೆ ಇಷ್ಟಪಡ್ತಾರೆ ಗೊತ್ತಾ? ಓಕೆ, ಏನೋ ಒಂದು ಕಂಟೆಂಟ್ ಮಾಡ್ತಾನೆ, ವಿಡಿಯೋ ಮಾಡ್ತಾನೆ, ಈಗ ಇವನ್ ಕಂಟೆಂಟ್ ನನಗಿಷ್ಟ, ಓಕೆ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಅಥವಾ ಯಾವುದೋ ಒಂದು ಕಾಂಟ್ರವರ್ಸಿ ಆಯಿತು ಮಾತಾಡ್ತೀನಿ. ಇನ್ನೊಂದು ಚಾನಲ್ ಇದೆ ವ್ಲಾಗ್ಸ್ ಅಂತ, ಮಧು ವ್ಲಾಗ್ಸ್ ಅಂತ, ಅದರಲ್ಲಿ ವ್ಲಾಗ್ಸ್ ಮಾಡ್ತೀನಿ, ಓಕೆ ಏನೋ ಒಂದು ವಿಡಿಯೋ ಮಾಡ್ತೀನಿ. ಏನೋ ಒಂದು ಇಷ್ಟ ಆಗಿರುತ್ತೆ ನಮ್ಮಲ್ಲಿ ಅವ್ರಿಗೆ, ಈ ಹುಡುಗ ಪಾಪ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಾನೆ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಅದೆಲ್ಲ ಬಿಟ್ಬಿಟ್ಟು ನಾವು ಯಾವುದೋ ಒಂದು ವಿಚಾರಕ್ಕೆ ಕಿತ್ತಾಡಿಕೊಂಡು ಇನ್ಯಾರನ್ನೋ ನಾವು ಆಡ್ಕೊಬಿಡ್ಬೇಕು, ಇನ್ಯಾರನ್ನೋ ಮುಳುಗಿಸ್ಬಿಡ್ಬೇಕು, ಇನ್ಯಾರ್ದೋ ಕೆರಿಯರ್ನೇ ನಾಶ ಮಾಡಿಬಿಡ್ಬೇಕು ನಾವು ಅನ್ನೋ ಯೋಚನೆ ಇದೆಯಲ್ಲ, ಮನುಷ್ಯನಿಗೆ ಬರೋ ಯೋಚನೆ ಅಲ್ಲ, ರಾಕ್ಷಸರಿಗೆ ಬರುವಂಥ ಯೋಚನೆ ಇದು. ರಾಕ್ಷಸ ಪ್ರವೃತ್ತಿ ಹೊಂದಿರುವಂಥವ್ರು ಈ ರೀತಿಯಾದ ಯೋಚನೆ ಮಾಡ್ತಾರೆ. ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅಭಿಮಾನ ಇರಬೇಕು. ಯೂಟ್ಯೂಬರ್ಸ್ ಮೇಲಾದರೂ ಅಷ್ಟೇ, ಒಬ್ಬ ಆ್ಯಕ್ಟ್ರ್ ಮೇಲಾದರೂ ಅಷ್ಟೇ, ಅಭಿಮಾನ, ಪ್ರೀತಿ, ವಿಶ್ವಾಸ. ಲೈಕ್ ಮಾಡ್ತೀವಿ, ಕಮೆಂಟ್ ಮಾಡ್ತೀವಿ, ಇವನು ಯೂಟ್ಯೂಬರು, ಇವನು ವಿಡಿಯೋಸ್ ನೋಡ್ತೀವಿ ನಾವು, ವೆರಿ ಗುಡ್, ಪ್ರೀತಿ ಕೊಡಿ. ಆ ಪ್ರೀತಿಗೋಸ್ಕರ ಯಾರ್ಯಾರು ಏನೇನೋ ಕಷ್ಟಪಡ್ತಾ ಇದ್ದಾರೆ. ಅಷ್ಟು ಈಸಿಯಾಗಿ ಸಿಕ್ಕಿದಂಥ ಪ್ರೀತಿ ಅಂದರೆ ಶಾರ್ಟ್ ಟೈಮಲ್ಲಿ ಸಕ್ಸಸ್ ಸಿಕ್ಬಿಟ್ರೆ ಅದೇನು ಹೇಳ್ತಾರಲ್ಲ, ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ. ಆ ರೀತಿ ಆಡೋದು ತಪ್ಪು. ಅಭಿಮಾನ ಮ್ಯಾಕ್ಸಿಮಮ್ ನೀವು ಇಷ್ಟಪಡೋ ಯೂಟ್ಯೂಬರ್ ಅಥವಾ ಆ್ಯಕ್ಟರು ಯಾರೋ ಒಬ್ಬರು, ಸೋಷಿಯಲ್ ಮೀಡ್ಯಾದಲ್ಲಿ ಇರೋರೇ ಅಂತಲ್ಲ, ಇಲ್ಲದೇ ಇರೋರು ಕೂಡ ಇಷ್ಟಪಡ್ತಾರೆ, ಅಭಿಮಾನಿಯಾಗಿರ್ತಾರೆ. ಅವ್ರ ಫೋಟೋ ಇಟ್ಕೊಳ್ಳಿ, ಅಥವಾ ಮ್ಯಾಕ್ಸಿಮಮ್ ಅಂದರೂ ಫೋಟೋ ಇಟ್ಕೊಂಡ್ರೆ ಒಳ್ಳೆಯದು. ಆ ಫೋಟೋನ ತೊಗೊಂಬಂದು ದೇವ್ರ ಮನೆಯಲ್ಲಿರೋ ದೇವ್ರ ಫೋಟೋನ ಎತ್ತು ಬಿಸಾಕ್ಬಿಟ್ಟು ಅವ್ನ ಫೋಟೋ ಹಿಡಿಯೋ ರೇಂಜ್ಗೆ ಅಭಿಮಾನ ಇಟ್ಕೊಳ್ಳೋದು ತಪ್ಪು. ಇದನ್ನು ಅಂಧಾಭಿಮಾನ, ದುರಾಭಿಮಾನ ಅಥವಾ ಇನ್ನೇನಾದರೂ ಅನ್ಬೋದು. ಸೊ ಐ ಥಿಂಕ್ ನಾನು ಅಬ್ಸರ್ವ್ ಮಾಡಿದಂಥದ್ದು ಇತ್ತೀಚೆಗೆ ತುಂಬ ಅಧ್ವಾನ ಆಗೋಗಿದೆ ಗುರು ಯೂಟ್ಯೂಬಲ್ಲಿ. ಏನು ಕಾಂಟೆಂಟ್ಗಳು ಇತ್ತೀಚೆಗೆ, ಓಕೆ ಒಂದು ವಿಡಿಯೋ ಏನು ಅಮ್ಮಮ್ಮ ಅಂದರೆ ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಬೇಕು, ನಗಬೇಕು, ಅಥವಾ ಅಯ್ಯೋ ಪಾಪ ಏನು ಗುರು ಹಿಂಗೆ ಆಗೋಯ್ತು ಈ ಥರದ್ದು ಭಾವನೆಗಳು ಬರ್ತವೆ. ನಗ್ತೀರಾ, ಬೈತೀರಾ, ಉಗಿತೀರಾ, ಅಂತೀರಾ, ಆಡ್ತೀರಾ, ಎಲ್ಲ ಥರದ ಕಾಂಟೆಂಟು ಯೂಟ್ಯೂಬಲ್ಲಿದೆ. ಕೆಲವೊಂದು ಕಡೆ ಬರ್ತಾರೆ, ಅಮ್ಮ, ಅಕ್ಕ, ಆ ಮಗ, ಈ ಮಗ, ಸೂಳೆ ಮಗ, ಅದು ಇದು ಅಂತೆಲ್ಲ ಬೈತಾರೆ.
ಸಿಂಪಲಾಗಿ ಹೇಳ್ತೀನಿ, ಒಬ್ಬ ವ್ಯಕ್ತಿನ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡುವಂಥ ವ್ಯಕ್ತಿನ ನೀವು ಅಷ್ಟು ನೀಟಾಗಿ ಬೈತೀರಾ ಅನ್ನೋದಾದರೆ ಏನು ಕಾರಣ? ನಿಮ್ಮ ಮನೆಗೆ ಏನಾದ್ರು ಬಂದಿದ್ರಾ? ಇಲ್ಲ ನಿಮ್ಮ ಮನೆಗೆ ಬಂದಿದ್ರೆ ಗಲಾಟೆ ಮಾಡಿದ್ರಾ? ನಿಮ್ಮ ಮನೆಗೆ ಏನಾದ್ರು ಕಳ್ತನ ಮಾಡಿದ್ರಾ? ದಯವಿಟ್ಟು ಜನಕ್ಕೆ ಕೇಳ್ತಿರೋದು, ಅಭಿಮಾನ ಇಟ್ಕೊಳ್ಳಿ ಯೂಟ್ಯೂಬರ್ಸ್ ಮೇಲೆ, ಇಲ್ಲ ಅಂತಲ್ಲ, ಅಂಧ ಅಭಿಮಾನ ಬೇಡ. ಯಾರೋ ಒಬ್ಬ ಏನೋ ಅಂದ್ಬಿಟ್ಟು ಇನ್ನೊಬ್ಬ ಯೂಟ್ಯೂಬರ್ಗೆ ತಗೋ ಅಲ್ಲಿ ಹೋಗ್ಬಿಟ್ಟು ಏನು ಅಣ್ಣ ಹಿಂಗಂದ ಬಾರೋ ಹೋಗೋಣ ಅಂದ್ಬಿಟ್ಟು ಇರೋ ಬರೋ ಮಾತುಗಳೆಲ್ಲ ಮಾತಾಡ್ತೀರ. ಜನಗಳು ನಮ್ಮನ್ನು ಪ್ರೀತಿ ಮಾಡಿ ಕೂರಿಸಿರೋದು, ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಆ ಸ್ಥಾನಮಾನಕ್ಕೆ ಮರ್ಯಾದೆ ಕೊಡೋಣ, ಗೌರವ ಕೊಡೋಣ. ಏನೂ ಇಲ್ಲ, ತಗೋ ಆಡು, ಹೆಂಗಾರ ಆಡು. ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಟ್ರು, ತಗೋ ಒಂದಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋಗ್ಬಿಟ್ರು, ಒಂದಷ್ಟು ಲಕ್ಷ ಫಾಲೋವರ್ಸ್ ಆಗೋಗ್ಬಿಟ್ರು. ಎಷ್ಟು ದಿವಸ ಹೇಳಿ? ದೇವ್ರಂಥ ಮನುಷ್ಯ ಇವತ್ತಿಗೂ ಈಗಲೂ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ ಆಗಲಿ, ನನ್ನ ಯೂಟ್ಯೂಬ್ ಪ್ರೊಫೈಲ್ ಪಿಕ್ ಆಗಲಿ, ನನ್ನ ವಾಟ್ಸಪ್ ಪ್ರೊಫೈಲ್ ಪಿಕ್ ಆಗಲಿ, ಎಲ್ಲ ಕಡೆ ಒಂದು ವ್ಯಕ್ತಿಯ ಫೋಟೋ, ಒಂದು ಸೆಲ್ಫಿ ಇದೆ. ಅಪ್ಪು ಸರ್ ಎಂಥ ದೇವ್ರಂಥ ವ್ಯಕ್ತಿ. ಇವತ್ತು ಅವರೇ ಇಲ್ಲ ಗುರು ನಮ್ಮ ಹತ್ರ. ಎಷ್ಟು ಎಗರಾಡಿ ಏನು ಬಂತು, ಎಷ್ಟು ಹಾರಾಡಿ ಏನು ಬಂತು? ಕೊನೆಯದಾಗಿ ಎಲ್ಲರೂ ಮನುಷ್ಯರೇನೆ, ಎಲ್ಲರೂ ಹೊಟ್ಟೆಗೆ ಅನ್ನನೇ ತಿನ್ನಬೇಕು. ಸತ್ತ ಮೇಲೆ ಗುಂಡಿಯಲ್ಲೇ ಯಾಕೆ ಮುಚ್ತಾರೆ? ಅದೇ 6 ಅಡಿ 3 ಅಡಿ. ನೀನು ಎಷ್ಟೇ ರಿಚ್ ಆಗಿರೋ, ಏನೇ ಆಗಿರೋ, ನೀನು ಎಂಥವನೇ ಆಗಿರೋ, ಅಲ್ಲೇ ಯಾಕೆ ಮುಚ್ಚಿಬಿಡ್ತಾರೆ? ಅಂಥದ್ರಲ್ಲಿ ಸುಮ್ಮನೆ ಇಲ್ಲದೇ ಇರೋ ಕಾಂಟ್ರವರ್ಸಿಗಳು, ಇಲ್ಲದೇ ಇರೋ ಮಾತುಗಳು. ಹೇಳಿದ್ನಲ್ಲ, ಒಂದು ಯೂಟ್ಯೂಬ್ ಚಾನಲ್ ಮಾಡೋದೇ ದೊಡ್ಡದು. ಒಂದು ಟೈಮಿಗೆ ಮಾನಿಟೈಸ್ ಆಗೋಯ್ತು ಅಂದರೆ ಇನ್ನೂ ದೊಡ್ಡ ವಿಷಯ. ಅದರಲ್ಲೇನೋ ಅಷ್ಟೋ ದುಡ್ಡು ಬಂತು, ದುಡ್ಡು ಜನಗಳಿಂದ ನಿಮಗೆ ದುಡ್ಡು ಬರ್ತಾಯಿದೆ, ಸಂಪಾದನೆ ಮಾಡ್ತಾಯಿದ್ದೀರಾ. ನೇಮು, ಫೇಮು, ದುಡ್ಡು, ಸ್ಪಾನ್ಸರ್ಶಿಪ್ಗಳು, ಬ್ರ್ಯಾಂಡ್ ಕೊಲಾಬ್ರೇಷನ್ಗಳು, ಎಲ್ಲ ಯೂಟ್ಯೂಬರ್ಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಬರುತ್ತೆ. ಕೆಲವರು ಯೂಟ್ಯೂಬಿನ ಸಂಪಾದನೆ ಮಾಡಿ ಮನೆಯೇ ಕಟ್ಕೊಂಡ್ಬಿಟ್ಟವ್ರೆ, ಸೆಟಲ್ ಆಗೋಗ್ಬಿಟ್ರೆ ಲೈಫಲ್ಲಿ. ಇನ್ನು ನೆಕ್ಸ್ಟ್ ಅವ್ರು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಲ್ಲ ಅಂದ್ರೂ ಅವ್ರಿಗೇನು ತೊಂದರೆನೇ ಇಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ಅವ್ರ ಹತ್ರ ಇರೋ ದುಡ್ಡಿಗೆ ಜೀವನ ಪರ್ಯಂತ ತಿನ್ಕೊಂಡು ಕೂತ್ಕೋಬೋದು. ಅಷ್ಟು ದುಡ್ಡು ಮಾಡಿರೋರು ಇದ್ದಾರೆ. ಇಷ್ಟೆಲ್ಲ ಕೊಡೋ ಜನಗಳ ಮುಂದೆ ಕೊಪ್ಪಿಯಾಗಿ ಆಡ್ಕೊಂಡು ನಿಂತ್ಕೊಂಡ್ರೆ ನಮಗೆ ಮಾನ ಮರ್ಯಾದೆ ಇರುತ್ತಾ? ನಾನು ಸೇರಿಸಿ ಹೇಳ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ, ನನ್ನನ್ನು ಇನ್ಕ್ಲೂಡ್ ಮಾಡೇ ಮಾತಾಡ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ಮಾತಾಡ್ತಾ ಇಲ್ಲ. ಪ್ರತಿಯೊಬ್ಬ ಈಚ್ ಆ್ಯಂಡ್ ಎವ್ರಿ ಯೂಟ್ಯೂಬರ್ ಬರೀ ಟಾಕ್ಸಿಸಿಟಿ. ಇವನಂದ ಅವನಂದ, ಇವನೇನೋ ಬೈ, ಒಂದು ವಿಡಿಯೋ ಮಾಡ್ತಾನೆ, ತಗೋ. ಯಾರಿಗಾದ್ರೂ ಒಬ್ರಿಗೂ ನೀನು ಬೈದಿಲ್ಲ ಅಂದರೆ ಆಗೋದೇ ಇಲ್ವಾ? ಈಗ ನಾನು ತುಂಬ ಜನ ಹೇಳ್ತಾರೆ, ನಿಂಗೆ ವ್ಯೂಸ್ ಬರಲ್ಲ, 300K ಇದೆ, ಅವನಿಗೆ ನೋಡು, ನಿನಗಿಂತ ಲೇಟಾಗಿ ಬಂದವನು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟ. ಬೆಳೀಲಿ ಗುರು, ಒಳ್ಳೇದಾಗಲಿ, ಜಾಸ್ತಿ ಒಳ್ಳೇದಾಗಲಿ. ಅಂಬಾನಿ ಯಾವಾಗ್ಬಿಡ್ಲಿ ಅವನು, ಬೇಡ ಬುರ್ಜ್ ಖಲೀಫಾ ತೊಗೊಂಬಿಡ್ಲಿ, ಪರ್ಚೇಸ್ ಮಾಡಿಬಿಡ್ಲಿ ಹೋಗ್ಬಿಟ್ಟು, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿ. ನನಗೇನು ಗುರು? ನಾನು ಇವತ್ತು ಬದುಕಿರೋದೇ ಹೆಚ್ಚು, ಒಂದು ರೀತಿ ಹೇಳಬೇಕು ಅಂತಂದರೆ. ನನ್ನ ಲೈಫಲ್ಲಿ ನಾನು ನೋಡಿರುವಂಥ ಪ್ರಾಬ್ಲಮ್ಗಳಿಗೆ, ನಾನು ಎದುರಿಸಿರುವಂಥ ತೊಂದರೆಗಳಿಗೆ ಇವತ್ತು ನಾನು ಜೀವಂತವಾಗಿ ಇರೋದೇ ದೊಡ್ಡ ವಿಷಯ. ನನಗೆ ಜೀವಂತವಾಗಿ ಇಟ್ಟಿದ್ದಾರೆ, ನಾನು ನಂಬಿರೋ ರಾಯರು ನನ್ನ ಜೊತೆಲಿದ್ದಾರೆ. ನನಗೆ ಏನೇ ಆದರೂ ಅವರೇ ಜವಾಬ್ದಾರಿ. ಏನಿದ್ರು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ನೀನು ನೋಡ್ಕೊ, ನೀನು ಹೆಂಗೆ ಕರ್ಕೊಂಡು ಹೋಗ್ತೀಯ ಹಂಗೆ ಹೋಗ್ತೀನಿ ಜೀವನದಲ್ಲಿ, ಅಷ್ಟೇ. ಇನ್ನೇನು ನನ್ನ ತಲೆಗೆ ಇಟ್ಕೊಳಕ್ಕೆ ಹೋಗೋದಿಲ್ಲ ಜಾಸ್ತಿ ನಾನು. ಹಿಂಗಿರುವಾಗ ಸಿಕ್ಕಿರೋದು ಒಂದು ಜೀವನ ಗುರು, ಭಿಕ್ಷೆ. ನಮ್ಮ ಜೀವನ ದೇವರು ಕೊಟ್ಟಿರುವಂಥ ಭಿಕ್ಷೆ ನಮಗೆ ಸಿಕ್ಕಿರೋದು. ಆ ಭಿಕ್ಷೆ ಕೊಟ್ಟಿರೋದನ್ನು ನೆಮ್ಮದಿಯಾಗಿ ಕಣ್ಣು ಕೊಟ್ಕೊಂಡು ತಿನ್ನಬೇಕೇ ಹೊರತು ಆಟ ಆಡಬಾರ್ದು. ಹಿಂಗೆ ಆಟ ಆಡ್ತಾ ಇದ್ದರೆ ದೇವ್ರು ಹಂಗೆ ಆತ್ಕೊಂಡು ಎತ್ಕೊಂಡ್ಬಿಡ್ತಾನೆ ಮೇಲಕ್ಕೆ. ಬೇಡಮ್ಮ ನಿನ್ಗೆ ಗಾಂಚಲ ಜಾಸ್ತಿ ಆಯಿತು ಅಂತ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಬ್ಸರ್ವ್ ಮಾಡೋದು, ಏನು ಬರೀ ಬೈಗಳ. ಅವನು ಯಾರೋ ಬರ್ತಾನೆ, ಇನ್ನೇನೋ ಮಾತಾಡ್ತಾನೆ, ಇವನು ಯಾರೋ ಬರ್ತಾನೆ, ಅವನೇನೋ ಅಂತಾನೆ. ಈ ಯೂಟ್ಯೂಬರಿಂದ ಆ ಯೂಟ್ಯೂಬರ್ ಕಿತ್ತಾಟ, ಆ ಯೂಟ್ಯೂಬರಿಂದ ಈ ಯೂಟ್ಯೂಬರ್ ಕಿತ್ತಾಟ. ಆಯಿತು, ಕನ್ನಡ ಇಂಡಸ್ಟ್ರಿ ನಿಮ್ಗೆ ಗೊತ್ತು ಏನಾಗಿದೆ ಅಂತ. ನನ್ನ ರೀಸೆಂಟ್ ಇನ್ಸಿಡೆಂಟ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿ ಇವತ್ತು ಸ್ವಲ್ಪ ಕೆಳಮಟ್ಟದಲ್ಲಿದೆ, ಕಷ್ಟದಲ್ಲಿದೆ, ಕಷ್ಟ ನೋಡ್ತಾ ಇದೆ. ಜನ ಥಿಯೇಟ್ರ್ ಬರ್ತಿಲ್ಲ ಅನ್ನೋ ಒಂದು ಕೊರಗಲ್ಲಿದೆ. ಈಗ ಪರವಾಗಿಲ್ಲ, ಮತ್ತೆ ಭೀಮಾ ಬಂತು, ಕೃಷ್ಣ ಪ್ರಣಯ ಸಖಿ ಬಂತು, ಈಗ ಪೆಪೆ ಬಂದಿದೆ, ನೆಕ್ಸ್ಟು ಕಲಾಪತ್ರ ಬರ್ತಾ ಇದೆ, ಈಗ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ತಕ್ಕ ಮಟ್ಟಿಗೆ ಜನ ಹೋಗ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದೇ ಒಂದು ಸಿಚುವೇಶನ್ ಯೂಟ್ಯೂಬಿಗೆ ಬರದೇ ಇರಲಿ, ಆ ರೀತಿ ಮಾಡ್ಕೊಳ್ಳೋದು ಬೇಡ ನಾವು ಅಂತ ನನ್ನ ಒಂದು ಉದ್ದೇಶ. ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಯಾರಿಗೋ ಒಬ್ರಿಗೆ ಏನೋ ಅಂದ್ಬಿಡ್ಬೇಕು, ಏನೋ ಮಾತಾಡ್ಬಿಡ್ಬೇಕು, ನಾನು ಕೌಂಟ್ರು ಕೊಟ್ಬಿಡ್ಬೇಕು, ಬೇಡ ಗುರು. ಇಲ್ಲಿದ್ದಾರಲ್ಲ ಇವರು ಯಜಮಾನ್ರು,
ಇವರು ಆಟ ಆಡಿಸ್ತಾರಲ್ಲ, ಇವರು ಮುಂದೆ ನೀನು ಏನೇ ಆಡಿದ್ರೂ ಏನೇ ಮಾಡಿದ್ರೂ ನೀನು ಯಾವುದೇ ಹಂತಕ್ಕೆ ಹೋದ್ರೂ ಏನೂ ನಡೆಯಲ್ಲ. ನಾನು ತಿಳ್ಕೊಂಡ್ರೆ ಇಷ್ಟೇ ಜೀವನದಲ್ಲಿ. ಆಧ್ಯಾತ್ಮದ ಕಡೆ ಸ್ವಲ್ಪ ಒಂದು 10 ನಿಮಿಷ ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಳ್ಳಿ. ದಿನಕ್ಕೆ 10 ನಿಮಿಷ ಕೊಡುಗರು ಸಾಕು. ದೇವ್ರು ನಿನ್ನ ಹತ್ರ ಮಾತಾಡ್ತಾನೆ, ಬಾಯ್ಬಿಟ್ಟು ಮಾತಾಡಲ್ಲ, ಮಾತಾಡ್ತಾನೆ. ಅದನ್ನು ಬಿಟ್ಟು ಸುಮ್ಮನೆ ದ್ವೇಷ ಬೆಳೆಸ್ಕೊಂಡು ಇನ್ನೊಬ್ಬನ ಏನೋ ಮಾಡಿಬಿಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಇನ್ನೊಬ್ಬನ ಕಿರಿಯರ್ನ ನಾಶ ಮಾಡೋಕ್ಕೆ ಮಾಡೋ ಮನಸ್ಥಿತಿ ಇದೆಯಲ್ಲ. ಕೆಲವ್ರು ಹೇಳ್ತಾರೆ, ಯಾವ್ದಾದ್ರು ಜಗಳ ಆದಾಗ ಇನ್ನೊಂದೇನು, ನೀನು ಯೂಟ್ಯೂಬ್ ಚಾನಲ್ನ ಕಿತ್ತಾಕ್ಬಿಡ್ತೀನಿ, ನಿನ್ನ ಅಕೌಂಟ್ಗಳೇ ಇರಬಾರ್ದು, ನೀನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ. ಕರ್ಮ ರಿಟರ್ನ್ಸ್, ನಿನ್ನಗೂ ಅದೇ ಗತಿ ಬರುತ್ತೆ. ಕೆಲವ್ರು ಹೇಳ್ತಾರೆ, ನಾ ಯೂಟ್ಯೂಬ್ ಚಾನಲ್ ಹೋದ್ರೆ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಗುರು, ನನ್ನ ಬೇರೆ ಜೀವನ ಇದೆ, ಅದನ್ನು ಕಿತ್ಕೊಬಿಡ್ತಾನೆ ದೇವರು. ನೀನು ಎಲ್ಲಿ ನಡೀತಾ ಇತ್ತಲ್ಲ ನಿನ್ನ ಜೀವನ, ಅದನ್ನೇ ಮುಳುಗಿಸ್ತಾನೆ ದೇವ್ರು. ನಿಂತ್ಕೊಬಿಟ್ರೆ ಮುಳುಗಿಸ್ತಾನೆ. ಬೇಡ ಇದೆಲ್ಲ. ಇದನ್ನು ಎಲ್ಲ ಯೂಟ್ಯೂಬರ್ಸ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಸಾಕಷ್ಟು ಎಲ್ಲ ಕ್ಯಾಟಗರಿ ವಿಡಿಯೋ ಮಾಡೋರ್ಗೂ ಪ್ರತಿಯೊಬ್ರದ್ದು ಏನೋ ಒಂದು ಕಾಂಟ್ರವರ್ಸಿ ಆಗುತ್ತೆ, ಇನ್ನೊಂದು ಮತ್ತೊಂದು ಆಗುತ್ತೆ. ಸುಮ್ಮನೆ ಕಿತ್ತಾಡ್ಕೊಂಡು ನಿಂತ್ಕೋತಾರೆ. ಅದೆಲ್ಲ ಬಿಟ್ಟು ಕಾಂಟೆಂಟ್ ಮಾಡಿ, ಜನಗಳಿಗೆ ಎಂಟರ್ಟೈನ್ ಮಾಡಿ, ಇನ್ಫಾರ್ಮೇಷನ್ ಕೊಡಿ, ವಿಡಿಯೋಸ್ ಮಾಡಿ. ಅದು ಮಾತ್ರ ಹೇಳ್ಬಲ್ಲೆ ನಾನು, ಆಯಿತಾ? ಈ ವಿಡಿಯೋ ನೋಡಿ ನಿಮ್ಗೇನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ನೀನೇನು ದೊಡ್ಡ ಸಾಚನಾ, ನಿಮಗೇನು ಗೊತ್ತು? ನಾನು ಸಾಚನೋ ಅಲ್ಲೋ ನಿಮ್ಗೇನು ಗೊತ್ತು? ನಾನು ಯಾರ್ದು ಆಸ್ತಿ ತಿಂದಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನಾನು ಇನ್ನೇನೋ ಇನ್ನೊಬ್ರು ತಲೆ ಹೊಡೆದು ತಲೆ ಹಿಡಿದು ತಲೆ ಕಡ್ದು ಬದುಕ್ತಾ ಇಲ್ಲ, ಆಯಿತಾ? ನಮ್ಮಮ್ಮ ನನಗೆ ಜನ್ಮ ಕೊಟ್ಟಿದ್ದಾರೆ. ಈ ಯೂನಿವರ್ಸಲ್ಲಿ ಭೂಮಿ ಅನ್ನೋ ಗ್ರಹದಲ್ಲಿ ಏನೋ ಒಂದಿಷ್ಟು ಧೂಳಿನ ಕಣಕ್ಕಿಂತ ಕಡೆ ನಾನು ಅಂತ ಜೀವನ ಮಾಡ್ತಾಯಿದ್ದೀನಿ. ತಿನ್ನೋಕೆ ಅನ್ನ ಇದೆ, ವಿಡಿಯೋ ಮಾಡೋಕ್ಕೆ ಮೊಬೈಲ್ಗಳು, ಕ್ಯಾಮ್ರಾಗಳು, ಸೆಲೆಬ್ರಿಟಿ ಕಾಂಟ್ಯಾಕ್ಟ್ಸ್ ಇದೆ, ಸಾಕು. ನನಗೆ ವ್ಯೂಸ್ ಬರೋದೇ ಬೇಡ, ಎಷ್ಟು ಬರುತ್ತೋ ಅಷ್ಟೇ ಸಾಕು. ತುಂಬ ಜನ ಹೇಳ್ತಾರೆ, ನಿಮ್ಗೆ ವ್ಯೂಸ್ ಇಲ್ಲ, ಏನೀಗ? ನಿನಗೇನಾದ್ರು ಕಷ್ಟನಾ? ನಿನಗೇನಾದ್ರು ನೋವಾ? ನಿನಗೇನಾದರೂ ಮೈನಸ್ ಆಗ್ತಾ ಇದೆಯಾ ನನ್ನಿಂದ? ಅಷ್ಟೂ ನನ್ನ ವೀಡಿಯೋ ನೋಡೋಕ್ಕೆ ನಿಮಗೇನಾದ್ರು ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ನೋಡೋರು ಇದ್ದಾರೆ, ನೋಡ್ತಾರೆ. ಯಾರಿಗೆ ಬೇಕೋ ಅವ್ರು ನೋಡ್ತಾರೆ. ಇಷ್ಟ ಆದರೆ ನೋಡ್ತಾರೆ, ಇಲ್ಲ ಅಂದರೆ ಬಿಡ್ತಾರೆ. ಒಂದು ಸಿನಿಮಾನೂ ಅಷ್ಟೇ ನೋಡ್ತಾರೆ, ಅದು ಇದು ಹಂಗೆ ಹಿಂಗೆ. ಬೇಡ, ಇಷ್ಟ ಆದರೆ ಹೋಗು, ಇಲ್ಲ ಅಂದರೆ ಬಿಡು. ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತೀಯ, ಇನ್ನೇನಕ್ಕೆ ಮಾಡ್ತಾರೆ? ಬದುಕಬೇಕು, ಊಟ ಮಾಡ್ತೀವಿ ಅಲ್ವಾ? ಉಸಿರಾಡಬೇಕು. ಯಾಕೆ ಉಸಿರಾಡಬೇಕು? ಜೀವನ ಮಾಡ್ತೀವಿ, ಅದು ಜೀವ ಇರಬೇಕು ಅಂದರೆ ಉಸಿರಾಡಬೇಕು. ಏನೋ ಒಂದು ಆಗೋದಕ್ಕೋಸ್ಕರ ಇನ್ನೊಂದು ಏನೋ ಒಂದು ಮಾಡಬೇಕು. ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾರೆ, ವ್ಯೂಸ್ಗೋಸ್ಕರ ಸಿನಿಮಾ ಮಾಡ್ತಾರೆ. ಸಿನಿಮಾ ಹಾಲಲ್ಲಿ ಎಷ್ಟು ಜನ ಬಂದರೂ ಅದೇ ವ್ಯೂಸ್ ಕೌಂಟ್. ಅದು ಬೇರೆ ಥರ ಲೆಕ್ಕ ಹಾಕ್ತಾರೆ, ನಾವು ಇಲ್ಲಿ ವ್ಯೂಸ್ ಲೆಕ್ಕ ಹಾಕ್ತೀವಿ. ಪ್ರತಿಯೊಂದು ಏನಕ್ಕೂ ಒಂದು ಬೇಕು. ಯಾವುದೋ ಒಂದು ಕಾರಣಕ್ಕೋಸ್ಕರನೇ ಏನೋ ಒಂದು ಕೆಲಸ ಮಾಡೇ ಮಾಡ್ತಾರೆ ಮನುಷ್ಯ ಜೀವನ ಮಾಡೋಕ್ಕೆ. ಅಷ್ಟೆಲ್ಲ ಮಾತಾಡೋರು, ನಿನ್ನ ವ್ಯೂಸ್ ಇಲ್ಲ, ತೆಗೆದು ತೋರಿಸು, ನೀನೇ ಮಾಡು ಒಂದು ವಿಡಿಯೋನ. ನನಗೆ ಹೇಳ್ತಾರೆ, ಅದು ಯಾವುದೋ ರೇಣುಕಾ ಸ್ವಾಮಿ ಮನೆಗೆ ಹೋಗ್ಬಿಟ್ಟು ದುಡ್ಡು ಕೊಟ್ವಿ, ಯಾಕೆ ಅವ್ರ ಮನೆಗೆ ಹೋಗು ನೀನು, ಇವ್ರಿಗೆ ಕೊಡು, ಅವ್ರಿಗೆ ಕೊಡು, ಅಪ್ಪನ ಕೊಟ್ಟಿರೋ ನೀನು ಹೋಗಿ ಕೊಡು. ಯಾಕೆ ನಿನಗೆ ಗಂಡಸಲ್ವಾ, ನರ ಇಲ್ವಾ, ನಿಲ್ಲಲ್ವ ನಿನಗೆ? ಹೋಗಿ ಕೊಡೋಗು ನೀನು. ನಮಗೆ ನೋಡಪ್ಪ, ನಾವು ಆ ಹುಡುಗಿ ಹೊಟ್ಟೆದಾರೋ ಮಗು ಮುಖ ನೋಡ್ಕೊಂಡು ಕೊಟ್ಟಿದ್ದು ನಾವು, ರೇಣುಕಾ ಸ್ವಾಮಿ ಮುಖ ಅಲ್ಲ. ಆಮೇಲೆ ಬೇಕಾ ಆ ಕಾಮಾಂಧನ, ಆ ಕಾಮಿಷ್ಟನಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ನಮಗೂ ಇಲ್ಲ. ಆ ಹುಡುಗಿ ಏನು ಮಾಡಿದ್ಲು, ಆ ಮಗು ಏನು ಮಾಡಿತ್ತು ಅನ್ನೋ ಲೆಕ್ಕಾಚಾರ ಅದು. ತುಂಬ ಏನಂದ್ರೆ ಏನು ಮಾತಾಡ್ತೀರಾ, ನಿಮ್ಗೆ ಗೊತ್ತಿಲ್ಲ, ಏನಿಲ್ಲ. ಮಧು ಅಂದರೆ ಏನು ಗೊತ್ತು ನಿಮಗೆ? ನನಗೆ ಒಂದಷ್ಟು ಜನ ಬರ್ತಾರೆ, ಕಮೆಂಟ್ ಹಾಕ್ತಾರೆ, ಬೇರೆ ಥರದ್ದೆಲ್ಲ ಕಮೆಂಟ್ ಆಗ್ತಾರೆ. ನನ್ನ ಬಗ್ಗೆ ಏನು ಗೊತ್ತು? ಅಪ್ಪನ ಗುಟ್ಟರು ಯಾರಾದರೂ ಇದ್ದರೆ ನನ್ನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನಾನು ಯಾವ ಊರಿನೋ, ನಮ್ಮ ಊರ ಹೆಸರು ನಾನು ಎಲ್ಲೂ ಹೇಳಿಲ್ಲ. ನಾನು ಬೆಂಗಳೂರಲ್ಲಿ ಬೆಂದರಘಟ್ಟ ರೋಡಲ್ಲಿ ವಾಸ ಮಾಡ್ತೀನಿ. ಯಾವ ಏರಿಯಾ ಅಂತ ನಾನು ಎಲ್ಲೂ ಹೇಳಿಲ್ಲ. ತುಂಬ ಜನಕ್ಕೆ ಗೊತ್ತಾಗಿದೆ ನಾನು ಯಾವ ಏರಿಯಾ ಅಂತ. ನಮ್ಮ ಮನೆ ಕೂಡ ಗೊತ್ತು ಎಷ್ಟೋ ಜನಕ್ಕೆ, ಓಕೆನಾ? ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಲ್ಲ. ನೀನು ಎಷ್ಟು ಓದಿದ್ಯಾ ಅಂತ ಹೇಳಲ್ಲ. ಆಯ್ತಪ್ಪ, ನಾನು ಅನ್ಎಜುಕೇಟೆಡ್ ಅಂತಲೇ ಅಂದ್ಕೊಳ್ರಿ. ಓದಿಲ್ಲ, ಆಯಿತು. ನಿಮ್ಮ ಪ್ರಕಾರ ಓದಿಲ್ಲ, ಆಯಿತು ಅಂದ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಇನ್ಸ್ಪಿರೇಷನ್ ಇದ್ದಾರೆ ನಮಗೆ. 3ನೇ ಕ್ಲಾಸ್ ಓದಿ ಕೆಂಟಕಿ ಕರ್ನಲ್ ಅವಾರ್ಡ್ ತೊಗೊಂಡವರು. ಪ್ರಪಂಚದ ಶ್ರೇಷ್ಠ ಪ್ರಶಸ್ತಿ ಅದು, ಕಲೆಗಳ ರಾಜ ಅಂತ, ಕೆಂಟಕಿ ಕರ್ನಲ್ ಅಂದರೆ, ಆಯಿತಾ? ಡಾಕ್ಟರ್ ರಾಜ್ಕುಮಾರ್ ಆದರು, ಕನ್ನಡಿಗರ ಕಣ್ಮಣಿ ಆದರು, ಕಲಾ ಕೌಸ್ತುಭ ಅಂತ ಕರೆಸ್ಕೊಂಡ್ರು. ಅದೆಂತೆಂಥ ಸಾಧನೆಗಳು ಅವ್ರು ಮಾಡಿರೋದು. ಇಡೀ ಪ್ರಪಂಚದಲ್ಲಿ ಯಾರು ಮಾಡೋಕ್ಕಾಗದಿರೋಂಥ ಸಾಧನೆ ಮಾಡಿದ್ರು ಕನ್ನಡಿಗರು. ಅವ್ರ ನೆರಳಲ್ಲಿ ಎಲ್ಲೋ ಒಂದು ಕಡೆ ಬದುಕ್ಬಿಡ್ತೀವಿ ನಾವು, ಸಾಕು.
ಸಾಕು. ಜೀವನದಲ್ಲಿ ಏನು ಇಲ್ಲರಲ್ಲೇ, ಏನೂ ಇಲ್ಲರೋ ಜೀವನದಲ್ಲಿ. ಅರ್ಲಿ ಮಾರ್ನಿಂಗ್ ಶೋ ನೋಡ್ಕೊಂಡು ಬಂದೆ ಮನೆಗೆ, ಬಜರಂಗಿ 2. 10 ಗಂಟೆ ಆಗಿತ್ತು ಮನೆಗೆ ಬಂದಾಗ, ಮಲಗಿದ್ದೀನಿ. ಒಬ್ರು ಆ್ಯಂಕರ್ ಫೋನ್ ಮಾಡ್ತಾರೆ, ಟಿ ವಿಯವರು. ಫೋನ್ ಮಾಡಿಬಿಟ್ಟು ಬೇಜಾರಿಂದ ಹೇಳ್ತಾರೆ, ವಿಷಯ ಗೊತ್ತಾಯ್ತಾ? ಏನಂತೆ? ಅಪ್ಪು ಸರ್ ಹೋಗ್ಬಿಟ್ರಂತೆ. ನನಗೆ ನಿದ್ದೆಗಣ್ಣಲ್ಲಿ ಅಲೋ ಅಂದವನು ನಿದ್ದೆನೇ ಹೊರಟೋಯ್ತು. ಟಿ ವಿ ಮುಂದೆ ಕೂತ್ಕೋತೀನಿ, ಏನೇನೋ ನ್ಯೂಸ್ ಬರ್ತಾಯಿದೆ. ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್ ಮಾಡ್ತಾರೆ, ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಅಂತ. ಇಷ್ಟೇ ಜೀವನ, ಇಷ್ಟೇ ಜೀವನ. ಆ ಜೀವನದಲ್ಲಿ ದೇವರು ದೊಣ್ಣೆ ತಗೊಂಡು ಬಾರಿಸಿ ಬುದ್ಧಿ ಕಲಿಸೋದಕ್ಕಿಂತ ಮುಂಚೆ ತಕ್ಕಮಟ್ಟಿಗೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡ್ಕೊಳ್ರಿ. ಇದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರಿಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತು ಇದನ್ನೆಲ್ಲ. ಆಯಿತಾ? ಸುಮ್ಮನೆ ಒಂದು ಜೀವನ ಇದೆ, 3 ಹೊತ್ತು ಊಟ ಸಿಗ್ತಿದೆಯಾ ನೋಡ್ಕೊಳ್ಳಿ, ಸ್ಟೇ ಮಾಡೋಕ್ಕೆ ಜಾಗ ಚೆನ್ನಾಗಿದೆಯಾ ನೋಡ್ಕೊಳ್ಳಿ, ಬಳೆಯ ಕಟ್ಟೋಕ್ಕೆ, ಸಣ್ಣ ಪುಟ್ಟ ಶೋಕಿ ಮಾಡೋಕ್ಕೆ ಇದೆಯಾ ತಕ್ಕಮಟ್ಟಿಗೆ ನೋಡ್ಕೊಳ್ಳಿ. ಶಿವ ಅಂತ ನಿದ್ದೆ ಬರುತ್ತಾ? ನಿದ್ದೆ ಮಾಡಿ. ಸಾಕು ಸಾಕು ಸಾಕು, ಇನ್ನೇನು ಬೇಡ. ನಿನ್ನ ಕೈಯಲ್ಲಿ ಇನ್ನೇನಾದ್ರು ಆದರೆ ದೊಡ್ಡದಾಗಿ ಸಂಪಾದನೆ ಮಾಡು. ಸುಖದ ಏನು ಹೇಳ್ತಾರೆ, ಸುಖದ ಸುಪ್ಪತ್ತಿಗೆಲ್ಲ ತೇಲಾಡು, ಬೇಡ ಅನ್ನಲ್ಲ. ಆಯಿತಾ? ಸಾಕು ಗುರು. ಈ ಕಾಂಟ್ರವರ್ಸಿಗಳು, ಈ ಬೇಡದಿರೋ ವಿಡಿಯೋಗಳು ಯಾರಿಗೂ ಉಪಯೋಗ ಇಲ್ಲ, ಏನಿಲ್ಲ. ಸುಮ್ಮನೆ ಕಿತ್ತಾಡ್ತಾರೆ. ಒಂದು ಟೈಮ್ ಇತ್ತು, ವಿಡಿಯೋ ಮಾಡಿದೆ, ವ್ಯೂಸ್ ಬಂದುಬಿಡ್ತು, ಒಂದಷ್ಟು ದುಡ್ಡು ಬಂತು ಅಂದರೆ ಅಯ್ಯೋ ಸೆಲೆಬ್ರೇಷನ್, ನನಗಿಷ್ಟು ದುಡ್ಡು ಬಂತು, ನನಗಿಷ್ಟು ದುಡ್ಡು ಬಂತು ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡಿಕೊಂಡು ವಿಡಿಯೋ ಮಾಡಾಕೋರು. ಇವತ್ತು ಕಿತ್ತಾಟ, ಹೊಡೆದಾಟ, ಹಾರಾಟ, ಚೀರಾಟ, ಕೂಗಾಟ, ನಾನೇ ದುಡ್ದು, ನಂದೇ ದುಡ್ಡು, ನಂದೇ ಮುಂದೆ, ನಾನಂಗೆ, ನಾನು ಹಿಂಗೆ. ಎಷ್ಟು ದಿವಸ ಅಪ್ಪಿ ನಮ್ಮ ಬಾಡಿಯಲ್ಲಿ ಇಲ್ಲೋ ಅಥವಾ ಇಲ್ಲೋ ಎಲ್ಲೋ ಒಂದು ಕಡೆ ಒಂದೇ ಒಂದು ಪೈಪ್ ಕಟ್ಟಾಗ್ಬಿಟ್ರೆ ಒಳಗಡೆ ಇರೋದು, ನೀನು ನಾನು ಎಗರಾಟ, ಹಾರಾಟ, ಚೀರಾಟ ಏನೂ ಇರಲ್ಲಪ್ಪಿ, ಏನೂ ಇರಲ್ಲಪ್ಪಿ. ಅದೆಲ್ಲ ಬಿಟ್ಬಿಟ್ಟು ಹೇಳ್ಕೊತೀವಿ ನಾವು, ಸಿಂಹ, ತೋಳ, ಹುಲಿ, ನಾನು ಆ ಹುಲಿ ಥರ, ಈ ಹುಲಿ ಥರ. ಫಸ್ಟು ಮನುಷ್ಯ ಆಗೋ. ಪ್ರಾಣಿಗಳ ಲೆಕ್ಕದಲ್ಲಿ ಇರಲಿ, ನೀನು ಫಸ್ಟ್ ಮನುಷ್ಯ ಆಗೋ. ಓಕೆ, ಬಾಯ್, ಟೇಕ್ ಕೇರ್. ನಿಮ್ಮ ಒಪಿನಿಯನ್ ನಾನು ಕೇಳಿಲ್ಲ ಅಂದರೂ ನೀವು ಕಮೆಂಟ್ ಮಾಡ್ತೀರಾ. ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.